ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನಮನೆ ಹಾಗೂ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ದಾವಣಗೆರೆ ದಕ್ಷಿಣದ ಕಂಪನ ಇಲ್ಲಿಗೆ ನಿಲ್ತಾ ಇನ್ನು ಮುಂದುವರಿಯತ್ತಾ? ಸದ್ಯಕ್ಕೆ ಇದು ಮುಂದುವರಿಯಲು ಎಲ್ಲ ಲಕ್ಷಣಗಳು ಕೂಡ ಇದೆ. ಯಾಕೆಂತಂದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಬಂದ ನಂತರದಲ್ಲಿ ಇದರ ಬೇರೆ ಬೇರೆ ರೀತಿಯ ಆಯಾಮಗಳಲ್ಲಿ ರಾಜಕಾರಣ ನಡೀತಕ್ಕಂಥದ್ದು ಬಹುತೇಕ ನಿಶ್ಚಿತ ಆಗಿದೆ. ನಜೀರ್ ಅಹ್ಮದ್ ಅವರನ್ನ ಅಥವಾ ಅಬ್ದುಲ್ ಜಬ್ಬಾರ್ ವಿರುದ್ಧ ಕ್ರಮ ಆದ ಮಾತ್ರಕ್ಕೆ ಇದು ಕೇವಲ ಇಲ್ಲಿಗೆ ನಿಂತು ಅಂತ ಅಲ್ಲ, ಬದಲಾಗಿ ಇದು ಹಿಂದಿರ್ತಕ್ಕಂಥ ವ್ಯಕ್ತಿ ಶಕ್ತಿ ಎಲ್ಲವೂ ಕೂಡ ಬಹಳ ಪ್ರಮುಖ ಆಗುತ್ತೆ. ಆ ಕಾರಣಕ್ಕಾಗಿ ಈ ರಿಸಲ್ಟ್ ಬಂದ ನಂತರದಲ್ಲಿ ಇದರದ ಒಟ್ಟಾರೆ ಪರಿಣಾಮಗಳನ್ನು ನಾವು ಗಮನಿಸಬಹುದು. ಈಗ ಜಮೀರ್ ಅಹ್ಮದ್ ಅವ್ರ ಮೇಲೆ ಸಹಜವಾಗಿರ್ತಕ್ಕಂಥ ಅನುಮಾನಗಳು ಮೂಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಜಮೀರ್ ಅಹ್ಮದ್ ಅವ್ರ ಮೇಲೆ ಯಾವ ಕ್ರಮ ತೆಗೆದುಕೊಳ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ಕಾಂಗ್ರೆಸ್ ಪಾಳದಲ್ಲಿ ಇದೆ. ಆದರೆ ತಕ್ಷಣದಲ್ಲಿ ಕ್ರಮ ತೆಗೆದುಕೊಳ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ. ಆದರೆ ಫಲಿತಾಂಶ ಬಂದ ನಂತರದಲ್ಲಿ ಯಾವ ಪ್ರಮಾಣದ ರಿಸಲ್ಟ್ ಬರುತ್ತೆ ಅಂತಕ್ಕಂಥದ್ದು ಕೂಡ ಬಹಳ ಪ್ರಮುಖ ಆಗುತ್ತೆ. ಆದರೆ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆ ಮತ್ತು ಮಾಹಿತಿಯ ಪ್ರಕಾರ ದಕ್ಷಿಣದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಒಂದಷ್ಟು ಮಾರ್ಜಿನ್ ಕಡಿಮೆ ಆಗ್ಬೋದು, ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅಂತಕ್ಕಂಥ ವಿಶ್ವಾಸದಲ್ಲಿ ಎಲ್ಲ ನಾಯಕರು ಕೂಡ ಇದ್ದಾರೆ. ಹಾಗಂದ ಮಾತ್ರಕ್ಕೆ ಯಾವ ಭಾಗದಲ್ಲಿ ವೋಟ್ ಬಂತು, ಯಾವ ಪ್ಯಾಟರ್ನಲ್ಲಿ ವೋಟಿಂಗ್ ಆಗಿತ್ತು ಮತ್ತು ಯಾವ ಪ್ರಮುಖರು ಕೆಲಸ ಮಾಡಿರ್ತಕ್ಕ ಪ್ರದೇಶದಲ್ಲಿ ಯಾವ ರೀತಿಯ ವೋಟಿಂಗ್ ಪ್ರಮಾಣದಲ್ಲಿ ನಮಗೆ ಎಷ್ಟು ವೋಟ್ ಬಂದವೆ ಎಲ್ಲವೂ ಕೂಡ ಸಹಜವಾಗಿ ಗೊತ್ತಾಗುತ್ತೆ. ಬೂತ್ ಮಟ್ಟದ ನಾಯಕರಿಂದ ಕಾರ್ಯಕರ್ತರಿಂದ ಈಗಾಗಲೇ ಮಾಹಿತಿಯನ್ನು ಪಡ್ಕೊಳ್ಳಲಾಗಿದೆ. ಹಾಗಾಗಿ ಆ ರಿಸಲ್ಟ್ ಬಂದ ನಂತರದಲ್ಲಿ ಕೆಲವರ ಮೇಲೆ ಕೆಲವೊಂದಷ್ಟು ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿಯೇ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಜೊತೆಗೆ ಈಗಾಗಲೇ ಅಮಾನತ್ ಅಂದರೆ ನಸೀರ್ ಅಹ್ಮದ್ ಅವ್ರನ್ನ ಈಗ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ತೆಗೆದುಹಾಕಲಾಗಿದೆ. ಅವರು ಇಲ್ಲಿಗೆ ಸುಮ್ಮನೆ ಆಗೋದಿಲ್ಲ. ರಿಸಲ್ಟ್ ಬಂದ ನಂತರದಲ್ಲಿ ಅವರು ಕಮ್ಯುನಿಟಿ ಮುಂದೆ ಹೋಗ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಅಬ್ದುಲ್ ಜಬ್ಬಾರ್ ಕೇವಲ ಈಗ ರಾಜ್ಯದ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟ ತಕ್ಷಣ ಅವರಷ್ಟಿಗೆ ಸುಮ್ಮನೆ ಆಗೋದಿಲ್ಲ, ಬದಲಾಗಿ ದಾವಣಗೆರೆ ಅವ್ರದೇ ಆಗಿರ್ತಕ್ಕಂಥ ರಾಜಕಾರಣವನ್ನು ಮುಂದುವರಿಸ್ತಾರೆ. ಮತ್ತು ಈ ಎಲ್ಲ ಡೆವಲಪ್ಮೆಂಟ್ ತಕ್ಷಣದಲ್ಲಿ ಆಗಲಿಕ್ಕೆ ಯಾರು ಕಾರಣ, ಯಾರು ಹಿಂದಿರ್ತಕ್ಕಂಥ ಶಕ್ತಿ ವ್ಯಕ್ತಿ ಇವೆಲ್ಲವೂ ಕೂಡ ಬಹಳ ಪ್ರಮುಖ ಆಗುತ್ತೆ. ಹಾಗಾಗಿ ಅವರ ವಿರುದ್ಧವೂ ಕೂಡ ಒಂದು ಸಪರೇಟ್ ಆಗಿರ್ತಕ್ಕಂಥ ಅಜೆಂಡಾ ಫಿಕ್ಸ್ ಮಾಡಿಕೊಂಡು ಜಬ್ಬಾರ್ ಇರ್ಬೋದು, ನಸೀರ್ ಅಹ್ಮದ್ ಇರ್ಬೋದು, ಜಮೀರ್ ಇರ್ಬೋದು, ಇವರೆಲ್ಲರೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ರಾಜಕಾರಣವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈಗ ಮುಸ್ಲಿಂ ಸಮುದಾಯದಲ್ಲಿ ಮುಸ್ಲಿಂ ನಾಯಕತ್ವದಲ್ಲಿ ಉಂಟಾಗಿರ್ತಕ್ಕಂಥ ಎರಡು ಪ್ರಮುಖವಾಗಿರ್ತಕ್ಕಂಥ ಗುಂಪುಗಳೇನಿದೆ, ಇದು ರಿಸಲ್ಟ್ ಬಂದ ನಂತರದಲ್ಲಿ ಇನ್ನಷ್ಟು ಆಕ್ಟಿವ್ ಆಗುತ್ತೆ ಮತ್ತು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ತಮ್ಮ ಯಾವ ಉದ್ದೇಶ ಏನಿತ್ತು ಆ ಉದ್ದೇಶವನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಇದರ ಜೊತೆಗೆ ಈ ಎಲ್ಲ ಡೆವಲಪ್ಮೆಂಟ್ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಒಂದಷ್ಟು ಮೌನಕ್ಕೆ ಶರಣಾಗಿದ್ದಾರೆ. ಅಂದರೆ ಅವರು ಹೈಕಮಾಂಡ್ ಆದೇಶವನ್ನು ಫಾಲೋ ಮಾಡಿದ್ದಾರೆ. ಹೀಗಿದ್ದಾಗ ಮುಖ್ಯಮಂತ್ರಿಗಳು ಈ ಎಲ್ಲ ಡೆವಲಪ್ಮೆಂಟ್ ಅಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ, ತಮ್ಮ ಆಪ್ತ ಬಳಗದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ನಾಯಕರ ಮೇಲೆ ಆಗ್ತಾ ಇರತಕ್ಕಂಥ ಶಿಸ್ತಿನ ಕ್ರಮ ಇದನ್ನು ಹೇಗೆ ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡ್ತಾರೆ, ಅವರ ಸ್ಟ್ರಾಟಜಿಗಳೇನಿರುತ್ತೆ, ಇದು ಬಹಳ ಪ್ರಮುಖ ಆಗುತ್ತೆ. ಹಾಗಾಗಿ ಇವೆಲ್ಲವೂ ಕೂಡ ರಿಸಲ್ಟ್ ಬಂದ ಮೇಲೆ ಇಂಪ್ಯಾಕ್ಟ್ ಆಗ್ತಕ್ಕಂಥ ಸಾಧ್ಯತೆಗಳೇ ಹೆಚ್ಚು. ಅಜಿತ್, ಈ ಕಂಪನಿಗಳಿಗೆ ತಾತ್ಕಾಲಿಕ ವಿರಾಮ ಸಿಗಬಹುದು, ಮುಂದುವರಿಯೋದಿಲ್ವೋ ಅನ್ನೋದು ದಾವಣಗೆರೆ ದಕ್ಷಿಣದ ರಿಸಲ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಆನಂದ್, ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.